ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಿನ ಪ್ರಮಾಣ ಹೆಚ್ಚಾಗ್ತಾ ಇದ್ದು ಬಿಸಿಲಿನ ಝಳಕ್ಕೆ ದೇಹ ಡಿಹೈಡ್ರೇಷನ್ಗೆ ಒಳಗಾಗ್ತಾ ಇದ್ದು ಇದರಿಂದ ಪಿತ್ತಕೋಶದ ಸಮಸ್ಯೆಗಳು ಹೆಚ್ಚಾಗ್ತಾ ಇದ್ದು ಕಳೆದೆರಡು ತಿಂಗಳಲ್ಲಿ ಪ್ರಕರಣಗಳ ಸಂಖ್ಯೆ ದುಪ್ಪಟ್ಟಾಗಿದ್ದು ಜನರು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ವೈದ್ಯರು ಎಚ್ಚರಿಕೆಯಿಂದ ನೀಡುತ್ತಿದ್ದಾರೆ. ಹೌದು, ಬಿಸಿಲಿನ ವೇಳೆ ಸರಿಯಾಗಿ ನೀರನ್ನ ಕುಡಿಯದೇ ಇರುವಂತಹ ಕಾರಣ ಪಿತ್ತಕೋಶದಲ್ಲಿ ಕಲ್ಲಿನ ಸಮಸ್ಯೆಗಳು ಹೆಚ್ಚಾಗ್ತಿವೆ ಅಂತೆ. ಅದರಲ್ಲಿ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಈ ವರ್ಷ 30% ಇಂದ 60% ಕೇಸ್ಗಳು ಹೆಚ್ಚಾಗಿವೆ ಅಂತೆ. ಈ ಮಧ್ಯೆ ಜನರು ಅಧಿಕ ಎಣ್ಣೆಯುಕ್ತ ಹಾಗೂ ಮಸಾಲೆ ಪದಾರ್ಥಗಳನ್ನು ಹೊಂದಿರತಕ್ಕಂಥ ಆಹಾರವನ್ನ ತಿಂತಿದ್ದಾರೆ. ಆದರೆ ಅದಕ್ಕೆ ಪೂರಕವಾಗಿ ನೀರನ್ನ ಸೇವಿಸ್ತಾ ಇಲ್ಲ. ಅಲ್ಲದೆ ಆಹಾರದಲ್ಲಿನ ಜಿಡ್ಡಿನ ಅಂಶ ಕರಗದೆ ಕ್ರೋಢೀಕರಣಗೊಂಡು ಪಿತ್ತಕೋಶದಲ್ಲಿ ಕಲ್ಲುಗಳಾಗ್ತಾ ಇವೆ ಅಂತೆ. ಇಂತಹ ಪ್ರಕರಣಗಳು ಕಳೆದ ಮಾರ್ಚ್ನಿಂದ ಏಪ್ರಿಲ್ನಲ್ಲಿ ಹೆಚ್ಚಾಗಿ ಕಂಡುಬಂದಿವೆ ಅಂತ ವೈದ್ಯರು ಹೇಳ್ತಿದ್ದಾರೆ. ಇನ್ನು ಕಳೆದ ಫೆಬ್ರವರಿಯಲ್ಲಿ ದಿನಕ್ಕೆ 1 ರಿಂದ 2 ಇದ್ದಂತಹ ಪ್ರಕರಣಗಳು ಈಗ 10 ರಿಂದ 13ಕ್ಕೆ ಏರಿಕೆಯಾಗಿವೆ ಅಂತೆ. ಇನ್ನು ಕೋವಿಡ್ ನಂತರದಲ್ಲಿ ಜನರು ದೈಹಿಕ ಚಟುವಟಿಕೆಯನ್ನ ಕಡಿಮೆ ಮಾಡಿದ್ದಾರೆ. ಬಹಳಷ್ಟು ಮಂದಿ ವರ್ಕ್ ಫ್ರಮ್ ಹೋಮ್ ಹೆಸರಿನಲ್ಲಿ ಒಂದೇ ಕಡೆ ಕುಳಿತು ಕೆಲಸವನ್ನ ಮಾಡ್ತಿರೋದ್ರಿಂದ ಆಹಾರ ಸರಿಯಾಗಿ ಪಚನಗೊಳ್ಳದೆ ಪಿತ್ತಕೋಶದಲ್ಲಿ ಕಲ್ಲುಗಳ ಸಮಸ್ಯೆ ಉಂಟಾಗ್ತಿವೆ ಅಂತೆ. ಹೀಗಾಗಿ ಜನರು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ವೈದ್ಯರು ತಿಳಿಸ್ತಿದ್ದಾರೆ.